ಗುರು ರಾಘವೇಂದ್ರ ಮಂತ್ರಾಲಯದ ರಾಯರ ದರ್ಶನ ಮಾಡ್ತಾ ಜಯ ರಾಘವೇಂದ್ರಾಯ ಸತ್ಯಧರ್ಮಸ್ಥಾಯ ಸಮತಾಂ ಕಲ್ಪವೃಕ್ಷಾಯ ಸ್ವಾಮಿ ಎದುರಿಗೆ ನಿಂತಿದ್ದೇನೆ. ಮಂತ್ರಾಲಯದಲ್ಲಿ ನೋಡಿ, ಸ್ವಾಮಿಯ ದರ್ಶನ ಮಾಡಲು ರಾಘವೇಂದ್ರ ಸ್ವಾಮಿ ದರ್ಶನ. ಈಗ ರಥೋತ್ಸವ ಆಯಿತು. ನಗುವ ಮೊಗದೆ ನನ್ನ ಪೂಜೆ ತೆಗೆದುಕೊಂಡೆಯ ಗುರುವೇ, ನಾನು ಗೈದ ಪಾಪ. ಮಂತ್ರಾಲಯದ ದೇವಸ್ಥಾನದ ಹೊರಗೆ ಸುತ್ತಲೂ ನೋಡ್ತಾ ಇದ್ದೀರಿ ಈಗ. ನಗುವ ಮೊಗದೆ ನನ್ನ ಪೂಜೆ ತೆಗೆದುಕೊಂಡೆಯ ಗುರುವೇ, ನಾನು ಗೈದ ಪಾಪಗಳನ್ನು ಕ್ಷಮಿಸಿ ಹೋದೆಯ. ಕನಸಿನಲ್ಲಿ ಬಂದು ನನ್ನ ಹರಸಿ ಹೋದೆಯ ಗುರುವೇ. ಬಂಧುಗಳೇ, ನೀವು ಮಂತ್ರಾಲಯಕ್ಕೆ ಬಂದರೆ ಅಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಬಿಚ್ಚಾಲಮ್ಮನ ಕ್ಷೇತ್ರಕ್ಕೆ ನೀವು ನೋಡಲೇಬೇಕು. ಇದು ಈ ಪಂಚಮುಖಿ ಪ್ರಾಣದೇವರ ಒಂದು ಸ್ಥಾನ. ಇದು ಇಲ್ಲಿ ಹನುಮಂತನ 5 ಮುಖ ಇರುವಂಥದ್ದು. ಹಾಗೆ ರಾಯರು ಹಲವು ವರ್ಷಗಳ ತಪಸ್ಸು ಮಾಡಿ ಇಲ್ಲಿ ಆಂಜನೇಯನನ್ನು ಒಲಿಸಿಕೊಂಡಂತಲ್ಲ, ಹಾಗೆ ಇಲ್ಲಿ ಹನುಮಂತ ವಿಶ್ರಾಂತಿಗಾಗಿ ಕಲ್ಲನ್ನು ದಿಂಬನ್ನಾಗಿ ಹಾಸಿಗೆಯನ್ನಾಗಿ ಮಾಡಿಸಿಕೊಳ್ಳುವಂಥ ಕಲ್ಲನ್ನು ಕಾಣ್ಬೋದು. ಹಾಗೆಯೇ ವಿಮಾನದಲ್ಲಿ ಬಂದಿರುವಂಥದ್ದನ್ನು ಕಾಣ್ಬೋದು. ಜೈ ಹನುಮ. ನೋಡಿ, ಎತ್ತರದ ಕಲ್ಲನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಒಂದೇ ಸಿಂಗಲ್ ಕಲ್ಲು ಇದು. ಹಾಗೆ ಇದೇ ಪಕ್ಕದಲ್ಲಿ ಇರುವಂಥದ್ದು ಆ ಕಲ್ಲಿನ ಒಂದು ಶೇಪ್ ಕೂಡ ಒಂದು ವಿಮಾನದ ಥರ ಇದೆ ನೋಡಿ. ಇಷ್ಟಾರ್ಥ ಸಿದ್ಧಿಗಾಗಿ ರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ, ಖಂಡಿತ ನಿಮ್ಮ ಆಸೆಗಳು ನೆರವೇರುತ್ತೆ. ಗುರು ರಾಘವೇಂದ್ರ.